ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಅತಿ ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಮಕ್ಕಳ. ಸೊ ನಿಮಗೆ ಬೋರ್ಡಿಂದ ಬಿಟ್ಟಿದ್ದಂತಹ 4 ಮಾಡೆಲ್ ಕ್ವಶನ್ ಪೇಪರ್ ಆಧಾರಿತವಾಗಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಎಕ್ಸಾಮ್ಗೆ ಬರ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇತಿಹಾಸ ವಿಭಾಗದಿಂದ ಎಲ್ಲ ಪ್ರಶ್ನೆಗಳನ್ನು ಅವುಗಳನ್ನ ಉತ್ತರ ಜೊತೆ ಕಲಿಯೋಣ. ಸೊ ಮೊದಲನೇದಾಗಿ ಅಧ್ಯಾಯ 1, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಈ ಪಾಠದಲ್ಲಿ ನಮಗೆ 2 ರಿಂದ 3 ಅಂಕಕ್ಕೆ ಬರ್ತದೆ. ಸೊ ಹೆಚ್ಚಾಗಿ ಬರುವಂಥದ್ದು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಪ್ರಮುಖ ಅಂಶಗಳು ಯಾವ್ಯಾವು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಕಾನ್ಸ್ಟಂಟಿನೋಪಲ್ ಮೂಲಕ ನಡೀತಾ ಇತ್ತು. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸ್ಕೊಡ್ತಾರೆ. ಸೊ ಟರ್ಕರು ಈ ಮಾರ್ಗವನ್ನು ವಶಪಡಿಸಿಕೊಂಡ ನಂತರ ಇಲ್ಲಿ ತೆರಿಗೆಗಳೇನಾಗ್ತದೆ ಹೆಚ್ಚಾಗಿ ವಿಧಿಸ್ತಾರೆ. ಹಾಗಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕ ಆಗೋದಿಲ್ಲ. ಅದೇ ವೇಳೆಗೆ ಇಟಲಿಯ ವರ್ತಕ ಏಕಸ್ವಾಮ್ಯ ಮುರಿಯಲು ಸ್ಪೇನ್, ಪೋರ್ಚುಗಲ್ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸ್ತಾರೆ. ಇದಕ್ಕೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು ಮುಂತಾದವುಗಳು ನೆರವಿಗೆ ಬರ್ತದೆ. ನೆಕ್ಸ್ಟ್, ಮಾರ್ತಾಂಡವರ್ಮನು ಡಚ್ಚರನ್ನು ನಿಯಂತ್ರಿಸಿದಂತಹ ರೀತಿಯನ್ನು ವಿವರಿಸಿ. ಸೊ ಇವನು ಕೇರಳದ ವೈನಾಡ್ ಸಂಸ್ಥಾನದ ರಾಜ ಮಾರ್ತಾಂಡವರ್ಮ ಆಗಿರ್ತಾನೆ. 1729ರಿಂದ 58ರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳ್ತಾರೆ. ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳನ್ನು ಮತ್ತು ಪರಕೀಯ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸ್ತಾನೆ. ಕರಿಮೆಣಸಿನ ಆಸೆಯಿಂದ ವಿದೇಶಿಯರು ನಡೆಸಿದಂತಹ ನಿರಂತರ ಆಕ್ರಮಣವನ್ನು ಮೆಟ್ಟಿ ನಿಲ್ತಾನೆ. ನಾವೊಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಕೊಡುವೆವು ಎಂದು ಡಚ್ಚರಿಗೆ ಖಾರವಾಗಿ ಪತ್ರವನ್ನು ಬರೀತಾನೆ. ಆಡಳಿತದಲ್ಲಿ ಅನೇಕ ಸುಧಾರಣೆಯನ್ನು ಕೈಗೊಳ್ತಾನೆ. ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸ್ತಾನೆ. ತನ್ನ ಸಂಸ್ಥಾನವನ್ನು ವಿಶ್ವ ತಿರವಾಂಕೂರು ಸಂಸ್ಥಾನ ಎಂದು ಹೆಸರಾಗುವಂತೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಡಚ್ಚರಿಗೆ ಕೆಲವು ಬಾರಿ ಸೋಲನ್ನು ಉಣಿಸಿ ಅವನನ್ನು ನಿಯಂತ್ರಿಸ್ತಾನೆ. ಅಂತಿಮವಾಗಿ 1753 ಆಗಸ್ಟ್ 15ರಂದು ನಡೆದಂತಹ ಒಪ್ಪಂದಕ್ಕೆ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು. ನೆಕ್ಸ್ಟ್, ಪ್ಲಾಸಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು. ಸೊ ಸಮ್ ಟೈಮ್ ಏನು ಮಾಡ್ತಾರೆ, ಕಾರಣಗಳು ಅಂತ ಕೇಳಿ 2 ಅಂಕಕ್ಕೆ ಕೇಳ್ಬೋದು, ಕದನದ ಪರಿಣಾಮ ಅಂತ 3 ಅಂಕಕ್ಕೆ ಕೇಳ್ಬೋದು. ಹಾಗಾಗಿ 2 ಪ್ರಶ್ನೆಗಳು ಸಹ ಮೋಸ್ಟ್ ಇಂಪಾರ್ಟೆಂಟ್. ಸೊ ಏನೆಲ್ಲ ಕಾರಣಪ್ಪ ಅಂದರೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ, ರಾಜಕೀಯ ಕಾರಣ. ಸೊ ಪ್ಲಾಸಿ ಕದನದ ಪರಿಣಾಮಗಳು ಬಂದರೆ, ಸೊ ಇಲ್ಲಿ ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆಯನ್ನು ಪ್ರದರ್ಶಿಸ್ತದೆ ಮತ್ತು ಕೆಲವು ವ್ಯಾಪಾರಿಗಳ ವರ್ಗದಲ್ಲಿದ್ದವರಿಗೆ ಸ್ವಾರ್ಥತನವನ್ನು ಇದು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬ ಆಗ್ತಾನೆ. ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರವನ್ನು ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಯುದ್ಧ ಪರಿಹಾರವಾಗಿ ಮೀರ್ ಜಾಫರನು ಕಂಪನಿಗೆ 17 ಕೋಟಿ 70 ಲಕ್ಷ ರುಗಳನ್ನು ಕೊಡ್ತಾನೆ. ನೆಕ್ಸ್ಟ್, ಬಾಕ್ಸರ್ ಕದನದ ಕಾರಣ ಮತ್ತು ಪರಿಣಾಮ. ಸೊ ಕಾರಣ ಬಂದರೆ ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರನೆಂದು ಘೋಷಿಸಿಕೊಳ್ತಾನೆ. ಮೀರ್ ಕಾಸಿಂ ಬಂಗಾಳದ ವ್ಯಾಪಾರವನ್ನು ಎಲ್ಲರಿಗೂ ಸುಂಕ ಮುಕ್ತವಾಗಿ ಮಾಡ್ತಾನೆ. ಇದರಿಂದ ಬ್ರಿಟಿಷ್ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದ್ದು ಮೀರ್ ಕಾಸಿಮನು ನವಾಬ ಹುದ್ದೆಯಿಂದ ಪದಚ್ಯುತಗೊಳಿಸಿ ಮೀರ್ ಜಾಫರನನ್ನು ಪುನಃ ಬಂಗಾಳದ ನವಾಬನನ್ನಾಗಿ ಮಾಡ್ತಾನೆ. ಸೊ ಇದಿಷ್ಟು ಆನ್ಸರ್ಸನ್ನು ಅಲ್ಲಿಗೆ ನೀವು ಬರೀಬೇಕು. ನೆಕ್ಸ್ಟ್, ಪರಿಣಾಮಗಳು ಬಂದರೆ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರುಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕೆಲ್ಲ ಬಿಟ್ಕೊಳ್ತಾನೆ. ಶೂಜ್ ಉದ್ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರುಗಳನ್ನು ಕೊಡ್ತಾನೆ. ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ. ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗುತ್ತದೆ. ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸ್ತಾರೆ. ಬಂಗಾಳದಲ್ಲಿ ದ್ವೀಪ ಪ್ರಭುತ್ವ ಜಾರಿಗೆ ಬರ್ತದೆ. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಫಸ್ಟ್ ಚಾಪ್ಟ್ರಲ್ಲಿ. ನೆಕ್ಸ್ಟ್, ಅಧ್ಯಾಯ 2ರಲ್ಲಿ 2 ರಿಂದ 3 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಇವು ಮಕ್ಕಳ. ಸೊ ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲ ಆಂಗ್ಲೋ ಮರಾಠ ಯುದ್ಧವನ್ನು ಕುರಿತು ಬರೆಯಿರಿ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮರಾಠರು ಬಕ್ಸಾರ್ ಕದನದಲ್ಲಿ ಸೋತಿದ್ದಂತಹ 2ನೇ ಶಾ ಆಲಂನ ದೆಹಲಿಯ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಇದರಿಂದ ಸಂತಸಗೊಂಡಂತಹ 2ನೇ ಶಾ ಆಲಂ ಬ್ರಿಟಿಷರಿಗೆ ನೀಡಿದಂತಹ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ನೀಡ್ತಾನೆ. ಪೇಶ್ವೆ ಮಾಧವರಾಯರ ಮರಣದ ನಂತರ ಮರಾಠರಲ್ಲಿ ಪೇಶ್ವೆ ಸ್ಥಾನಕ್ಕೆ ಕಲಹ ಉಂಟಾಗ್ತದೆ. ಮರಾಠರ ಬೆಂಬಲ ಸಿಗದ ರಫೋಬನು ಬ್ರಿಟಿಷರ ಬೆಂಬಲವನ್ನು ಕೋರ್ತಾನೆ. ಸೊ ಬ್ರಿಟಿಷರು ಮತ್ತು ಮರಾಠರ ಒಕ್ಕೂಟಗಳ ನಡುವೆ ಏನಾಗ್ತದೆ, 1775ರಿಂದ 85ರವರೆಗೆ ಯುದ್ಧಗಳು ನಡೀತಾ ಹೋಗ್ತವೆ. ಮರಾಠರು ಪ್ರಾರಂಭದಲ್ಲಿ ಸಾಧಿಸಿದರು. ಅಂತಿಮವಾಗಿ
ಅಹಮದಾಬಾದನ್ನು ಕಳೆದುಕೊಳ್ತಾರೆ. ಸಾಲ್ಬಾಯ್ ಒಪ್ಪಂದದ ಮೂಲಕ ಯುದ್ಧ ಮುಕ್ತಾಯ ಆಗ್ತದೆ. ಎರಡನೇ ಮಾಧವರಾವ್ ಪೇಶ್ವೆಯಾಗಿ ನೇಮಕವಾಗ್ತಾನೆ. ಸೊ ಇದಿಷ್ಟು ಈ ಪ್ರಶ್ನೆಗೆ ಆನ್ಸರ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ನೆಕ್ಸ್ಟ್, ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳನ್ನು ತಿಳಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳ. ನಿಮ್ಮ ಈ ಎಕ್ಸಾಮ್ಗೂ ಸಹ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಏಕೆಂದರೆ ತುಂಬ ಮಾಡಲ್ ಕ್ವಶನ್ ಪೇಪರ್ ಇರ್ಬೋದು ಅಥವಾ ಇದರಲ್ಲಿ ನಾವು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ತುಂಬ ಬಾರಿ ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆಯನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಆನ್ಸರ್ಸನ್ನು ಸಹ ನಾವು ತುಂಬ ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಭಾರತೀಯ ರಾಜನು ಬ್ರಿಟಿಷರ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲೇ ಇಟ್ಕೊಳ್ಬೇಕು. ಅವರ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು. ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಕೊಡ್ಬೇಕು. ರಾಜ್ಯದ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟರನ್ನು ನೇಮಕ ಮಾಡ್ಕೋಬೇಕು. ಯಾವುದೇ ಅನುಮತಿಗಳಿಲ್ಲದೆ ಯುರೋಪಿಯರನ್ನು ನೇಮಕ ಮಾಡ್ಕೊಳ್ಳುವಂತ ಇಲ್ಲ. ಮತ್ತು ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ಸಂಧಾನಕ್ಕೆ ಗವರ್ನರ್ ಜನರಲ್ನ ನೇಮಿಸಬೇಕು. ಮತ್ತು ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಇದಿಷ್ಟು ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳು ಅಂತ ಹೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಇದಕ್ಕೆ ಮುಖ್ಯ ಕಾರಣ ಆಗಿರ್ತದೆ. 1802ರಲ್ಲಿ ಹೊಳಲ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನು ಸೋಲಿಸ್ತದೆ. ಸೊ ಪೇಶ್ವೆ ಎರಡನೇ ಬಾಜಿರಾಯ್ ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ. 1802ರಲ್ಲಿ ಪೇಶ್ವೆಯು ಬೆಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ತಾನೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿ ಮರಾಠ ಮನೆತನಗಳು ಒಗ್ಗೂಡಿದರು. 1803ರಿಂದ 5ರವರೆಗೆ ಯುದ್ಧ ನಡೀತದೆ. ವೆಲ್ಲೆಸ್ಲಿಯು ಮರಾಠರ ಮನೆತನಗಳನ್ನು ಸೋಲಿಸ್ತಾನೆ. ವೆಲ್ಲೆಸ್ಲಿ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಇದರಿಂದಾಗಿ ಟೀಕೆಗೆ ಒಳಗಾಗಿ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳುತ್ತಾನೆ. ನೆಕ್ಸ್ಟ್, ಅಧ್ಯಾಯ 3, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. 3 ಅಂಕಕ್ಕೆ ಫಿಕ್ಸೆಡ್ ಕ್ವಶನ್ಸ್ ಮಕ್ಕಳ ಬಂದೇ ಬರ್ತದೆ ಈ ಚಾಪ್ಟರಲ್ಲಿ. ಬ್ರಿಟಿಷ್ ಕಾಲದ ಭೂಕಂದಾಯದಿಂದ ಉಂಟಾದ ತೊಂದರೆ ಅಥವಾ ಪರಿಣಾಮಗಳು ಯಾವುವು? ಸೊ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗ್ತದೆ. ರೈತರಿಗೆ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ರೈತರು ಕ್ರಮೇಣ ನಿರ್ಗತಿಕರಾಗ್ತಾರೆ. ಭೂಮಿ ಮಾರಾಟ ವಸ್ತುವಾಗ್ತದೆ. ಕೃಷಿ ಕ್ಷೇತ್ರ ವಾಣಿಜ್ಯಕರಣಗೊಳ್ತದೆ. ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ. ನೆಕ್ಸ್ಟ್, ಬ್ರಿಟಿಷ್ ಕಾಲದ ಶಿಕ್ಷಣ ಅಥವಾ ಆಧುನಿಕ ಶಿಕ್ಷಣ ಪದ್ಧತಿಯಿಂದ ಪರಿಣಾಮಗಳಾವು ಅಂತ ಕೇಳ್ತಾರೆ. ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಸೊ ಭಾರತೀಯರ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯ ಆಗ್ತದೆ. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಆಗ್ತದೆ. ವೃತ್ತಪತ್ರಿಕೆಗಳು ಬೆಳೀತವೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟುಕೊಳ್ತವೆ. JS ಮಿಲ್, ಮಾಂಟೆಸ್ಕೊ ಮತ್ತು ರೂಸೋ ಮುಂತಾದ ಚಿಂತನೆಗಳು ಭಾರತೀಯರ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಹೊಸತನವನ್ನು ತರ್ತವೆ. ಜಗತ್ತಿನಾದ್ಯಂತ ನಡೆಯುತ್ತಿದ್ದಂತಹ ಸ್ವತಂತ್ರ ಚಳುವಳಿಗಳ ಪ್ರಭಾವ ಭಾರತೀಯ ಮೇಲೂ ಆಗ್ತದೆ. ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆ ಅರಿತುಕೊಳ್ಳಲು ಸಾಧ್ಯವಾಗ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಇದು. ನೆಕ್ಸ್ಟ್, ಅಧ್ಯಾಯ 4, ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಸೊ ಇಲ್ಲಿ 3 ಅಂಕಕ್ಕೆ ಮತ್ತು 4 ಅಂಕಕ್ಕೆ ಈ ಪಾಠದಿಂದ ಬರ್ತದೆ. ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳನ್ನು ತಿಳಿಸಿ. ದೇವರಾಜ ಒಡೆಯರ ಸಾಧನೆಗಳು. ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳ್ತಾರೆ. ಚಿಕ್ಕದೇವರಾಯ ಅವ್ರದ್ದು ಕೇಳ್ಬೋದು, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳ್ಬೋದು, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದ ಅವಧಿಯಲ್ಲಿ ಮೈಸೂರು ಮಾದರಿ ರಾಜ್ಯವಾಯಿತು. ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ, ಇವೆರಡೂ ಸಹ. ಹಾಗಾಗಿ ಇವೆರಡನ್ನ ನೀವು ನೋಡ್ಕೊಳ್ಳೇಬೇಕು ಈ ಪಾಠದಿಂದ. ಸೊ ಆನ್ಸರ್ಸು ಸಹ ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ಸೊ ಚಿಕ್ಕದೇವರಾಯರಿಗೆ ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕಣ ರಾಜ, ನವಕೋಟಿ ರಾಯಣ ಎಂಬ ಬಿರುದುಗಳಿರ್ತವೆ. ಅಟಾರ ಕಚೇರಿಗಳನ್ನು ನೇಮಕ ಮಾಡ್ತಾರೆ. ಕಾವೇರಿ ನದಿಗೆ ಅಣೆಕಟ್ಟುಗಳನ್ನು ಕಟ್ತಾರೆ. ಮತ್ತು ಚಿಕ್ಕ ದೇವರಾಜ ನಾಲೆ, ದೊಡ್ಡ ದೇವರಾಜ ನಾಲೆಯನ್ನು ನಿರ್ಮಿಸ್ತಾರೆ. ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯವನ್ನು ಇಡ್ತಾರೆ. ಸೊ ಕಂಪ್ಲೀಟ್ ಆಗಿ ಇದಿಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬಂದರೆ, ಸೊ ಇವರು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಪ್ರಾಥಮಿಕ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣತೆಗೆ ಆದ್ಯತೆ ಕೊಡ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇಸ್ರೋವನ್ನು 1905ರಲ್ಲಿ ಟಾಟಾರವರ ಬೆಂಬಲದಿಂದ ಸ್ಥಾಪನೆ ಮಾಡ್ತಾರೆ. ಬೆಳಗುಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಆಗ್ತದೆ. ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ
ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಮಂಡ್ಯ ಸಕ್ಕರೆ ಕಾರ್ಖಾನೆ, ಬೆಂಗಳೂರಿನ ಸಾಬೂನಿನ ಕಾರ್ಖಾನೆ, ಮೈಸೂರಿನ ಗಂಧದೆಣ್ಣೆ ಕಾರ್ಖಾನೆ. ಸೊ ಈ ರೀತಿ ಹಲವಾರು ಸಾಧನೆಗಳನ್ನ ಮಾಡ್ತಾರೆ. ಹಾಗಾಗಿ ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎನಿಸ್ತದೆ. ಸೊ ಇದಿಷ್ಟು ಪಾಯಿಂಟ್ಸನ್ನು 4 ಅಂಕಕ್ಕೆ ಕೇಳ್ತಾರೆ, ನೀವು ಬರೀಲೇಬೇಕು ಮಕ್ಕಳು. ನೆಕ್ಸ್ಟ್, ಬ್ರಿಟಿಷರ ವಿರುದ್ಧ ದೊಂಡಿಯವಾಗ್ನ ಹೋರಾಟವನ್ನು ವಿವರಿಸಿ. ನೋಡಿ, ಇದಿಷ್ಟು ಪಾಯಿಂಟ್ಸ್ಗಳಿದೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಪಾಠದಿಂದ ನಿಮಗೆ ಬಂದೇ ಬರ್ತದೆ. ನೆಕ್ಸ್ಟ್, ಆಂಗ್ಲರ ವಿರುದ್ಧ ಸಂಗೊಳ್ಳಿ ರಾಯಣ್ಣನ ಹೋರಾಟದ ಕ್ರಮವನ್ನು ವಿವರಿಸಿ. ಸೊ ಇದು ಅಷ್ಟೇ, ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ 4 ಅಂಕಕ್ಕೆ ಬಂದೇ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಸೊ ಈ ಪಾಠದಲ್ಲಿ ಬಂದರೆ ರಾಜಾರಾಮ್ ಮೋಹನ್ ರಾಯರ್ ಅಥವಾ ಬ್ರಹ್ಮ ಸಮಾಜದ ಅಥವಾ ಬೋಧನೆಯ ತತ್ವಗಳನ್ನು ತಿಳಿಸಿ, ದಯಾನಂದ ಸರಸ್ವತಿ, ಆತ್ಮಾರಾಮ ಪಾಂಡುರಂಗ, ಸತ್ಯ ಸಮಾಜಕ. ಸೊ ಇದಿಷ್ಟನ್ನು ಕೇಳಿದ್ರು ಇದಿಷ್ಟೇ ಆನ್ಸರ್ ಬರೀರಿ ಮಕ್ಕಳ. ಸೊ ಮೂರ್ತಿ ಪೂಜೆಗೆ ವಿರೋಧ, ಬಹುದೇವತಾ ಆರಾಧನೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಸ್ತ್ರೀ ಶೋಷಣೆಗೆ ವಿರುದ್ಧ, ಏಕದೇವತಾ ಆರಾಧನೆಗೆ ಪ್ರೋತ್ಸಾಹ, ಸ್ತ್ರೀ ಪುರುಷ ಸಮಾನತೆಗೆ ಪ್ರೋತ್ಸಾಹ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಜಾತಿ ಪದ್ಧತಿ ಖಂಡನೆ, ಮೂಢನಂಬಿಕೆ ವಿರೋಧ. ನೆಕ್ಸ್ಟ್, ಅಧ್ಯಾಯ 17 ಭಾರತ ಸ್ವಾತಂತ್ರ್ಯ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದರಲ್ಲಿ 4 ಅಂಕಕ್ಕೆ ಬರ್ತದೆ ಮಕ್ಕಳ. ವೆರಿ ಇಂಪಾರ್ಟೆಂಟ್. 1857ರ ದಂಗೆಗೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳು. ಸೊ ರಾಜಕೀಯ ಕಾರಣಗಳನ್ನು, ಸೊ ಇದಿಷ್ಟು ಸೇರಿ ನಮಗೆ 4 ಅಂಕಕ್ಕೆ ಕೇಳ್ತಾರೆ. ರಾಜಕೀಯ ಕಾರಣನೂ ಕೇಳ್ತಾರೆ, ಆರ್ಥಿಕ ಕಾರಣ ಕೇಳ್ತಾರೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು. ಸೊ ಇದನ್ನು ಸಹ ನಿಮಗೆ 4 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾವೆಲ್ಲ ಪಾಯಿಂಟ್ಸ್ಗಳು ಅಂತ ಹೇಳಿ. ನಾನು ಆನ್ಸರ್ಸನ್ನು PDF ಅನ್ನು ಹಾಕಿರ್ತೀನಿ ಮಕ್ಕಳು, ನೋಡ್ಕೊಳ್ಳಿ. ನೆಕ್ಸ್ಟ್, 1857ರ ದಂಗೆಯಿಂದ ಉಂಟಾದ ಪರಿಣಾಮಗಳು ಯಾವ್ಯಾವು. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತ್ತು. ಬ್ರಿಟಿಷ್ ರಾಣಿ ಆಡಳಿತ ವರ್ಗಾವಣೆ ಆಗ್ತದೆ. 1857ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆಯನ್ನು ಹೊರಡಿಸ್ತಾಳೆ. ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ ಅಂತ ಬ್ರಿಟಿಷರು ಅರಿತಾರೆ. ಸೊ ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡುತ್ತೆ. ಇದಿಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, 1858ರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವ್ಯಾವು. ಇದಿಷ್ಟು ಅಂಶಗಳು ಆ ಘೋಷಣೆಯಲ್ಲಿತ್ತು. ಸೊ ಅದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್, ಅಧ್ಯಾಯ 18ಕ್ಕೆ ಬಂದರೆ ಸ್ವತಂತ್ರ ಹೋರಾಟ. ಇದರಲ್ಲಿ 3 ಅಂಕ ಮತ್ತು 4 ಅಂಕಕ್ಕೆ ಬರ್ತದೆ. ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ಅಥವಾ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ. ಸೊ ಇದಿಷ್ಟನ್ನು ತೀವ್ರವಾದಿಗಳು ಅಂತ ಹೇಳಿದ್ರು ಇದೇನೇ ಆನ್ಸರ್. ಬಾಲಗಂಗಾಧರ ತಿಲಕರ ಅಂತ ಹೇಳಿ ಕೇಳಿದ್ರು ಇದೇ ಆನ್ಸರ್ಸನ್ನು ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ. ಸೊ ಇದು ಸಹ ನಿಮಗೆ 3 ಅಂಕಕ್ಕೆ ಬರುವಂತಹ ಕ್ವಶನ್ಸು. ನೆಕ್ಸ್ಟ್, ಅಸಹಕಾರ ಚಳುವಳಿಯನ್ನು ವಿವರಿಸಿ ಅಂತ ಕೇಳ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಿಸಿ. ನೆಕ್ಸ್ಟ್, ಕಾನೂನು ಭಂಗ ಚಳುವಳಿ ಅಥವಾ ದಂಡಿ ಸತ್ಯಾಗ್ರಹ, ಸವಿನಯ ಕಾನೂನು ಭಂಗ ಚಳುವಳಿ, ಉಪ್ಪಿನ ಸತ್ಯಾಗ್ರಹಗಳನ್ನು ವಿವರಿಸಿದಿಷ್ಟು. ನೆಕ್ಸ್ಟ್, ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅಷ್ಟು ಪಾಯಿಂಟ್ಸನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್, ಸಾಮಾಜಿಕ ಸಮಾನತೆ ತರುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ, ನೆಹರೂರವರ ಪಾತ್ರ. ಇದಿಷ್ಟು ಈ ಪಾಠದಲ್ಲಿ ಕಂಪಲ್ಸರಿ ಬರುವಂತಹದ್ದು ಮಕ್ಕಳ. ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ನಿಮಗೆ ಅದರಲ್ಲಿ ಇದ್ದೇ ಇರ್ತದೆ. ನೆಕ್ಸ್ಟ್, ಅಧ್ಯಾಯ 20ರಲ್ಲಿ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಸೊ ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ. ಮೊದಲ ಮಹಾಯುದ್ಧಕ್ಕೆ ಕಾರಣಗಳು ಯಾವುವು ಅಥವಾ ಮೊದಲನೇ ಮಹಾಯುದ್ಧದ ಪರಿಣಾಮಗಳು ಯಾವ್ಯಾವು. ಸೊ ಇಲ್ಲಿ ಅತಿಯಾದ ಮಿಲಿಟರೀಕರಣ, ಮೈತ್ರಿಕೂಟ ಸ್ಥಾಪನೆ, ಅತಿಯಾದ ರಾಷ್ಟ್ರೀಯತೆ, ಸಮಾಜವಾದದ ಬೆಳವಣಿಗೆ, ವಸಾಹತುಶಾಹಿ, ಇವೆಲ್ಲ ಏನಾಗ್ತವೆ ಮೊದಲ ಮಹಾಯುದ್ಧಕ್ಕೆ ಕಾರಣಗಳಾಗುವಂತಹ ಅಂಶಗಳಾಗಿರ್ತವೆ. ನೆಕ್ಸ್ಟ್, ಮೊದಲ ಮಹಾಯುದ್ಧಕ್ಕೆ ಪರಿಣಾಮಗಳು ಏನು. ವರ್ಸಲ್ ಒಪ್ಪಂದ. ನೆಕ್ಸ್ಟ್, ಆಟೋಮನ್ಸ್ ಸಾಮ್ರಾಜ್ಯ ಮತ್ತು ಆಸ್ಟ್ರೋ ಹಂಗೇರಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾರೆ. ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶವನ್ನು ಕಳೆದುಕೊಳ್ತದೆ. ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗ್ತದೆ. ಸೊ ಇದೆಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಮೊದಲ ಮಹಾಯುದ್ಧಕ್ಕೆ ಪರಿಣಾಮಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸಾವು ನೋವುಗಳು, ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ, ಅಮೆರಿಕ ಮತ್ತು ರಷ್ಯಾ ನಡುವೆ ಶೀತಲ ಸಮರಕ್ಕೆ ಕಾರಣವಾಗ್ತದೆ. ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳ ಸ್ವಾತಂತ್ರ್ಯ ಪಡೆದುಕೊಳ್ತವೆ. ಅಣ್ವಸ್ತ್ರ ಪೈಪೋಟಿಗೆ ದಾರವಾಗ್ತದೆ. ಸೊ ಇದಿಷ್ಟು ಮೊದಲನೇ ಮಹಾಯುದ್ಧದ ಪರಿಣಾಮಗಳಾಗ್ತವೆ. ಇದಿಷ್ಟು ಇತಿಹಾಸದಲ್ಲಿ
ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಕ್ವಶನ್ಸ್ಗಳು ಮಕ್ಕಳ. ಹಾಗಾಗಿ ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಉಳಿದಂತಹ ಭಾಗಗಳನ್ನು ಒಟ್ಟಿಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಇದಿಲ್ಲಿಯ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.